ಸೌಭದ್ರರಾಜ ಶಕುನಿ, ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನನ್ನು ಆತನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೈದುಗೈದ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆಗೇನಾಯಿತು? ನಿನ್ನ ರೋಷವೇನಾಯಿತು ಶಕುನಿ? ನಿನ್ನ ರೋಷವೇನಾಯಿತು? ಈ ಸೌಬಲ ರಾಜ ಶಕುನಿಯ ಶೋಷಣೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸದ್ದು. ಏಕಿ ಕುಕ್ಷಿ ಬಗೆಬ ಕುಹಕ ಕಂಠದ ರಣಕದ ಕರ್ಕಶ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ತಾಂತ್ರಿಕ ಜಾಣ ಈ ಸೌಬಲ ರಾಜ ಶಕುನಿಯೊಡನೆಯೇ ನಿಮ್ಮಗಳ ಸರಸ ಕಲ್ಲಾಪ. ಮಾಡಿ ನಿಮ್ಮ ಅಂತರಂಗದ ಅಲ್ಲೇ ನಾನದನ್ನು ಬಲ್ಲೆ. ಈ ಶಕುನಿಯು ಆ ಕೌರವೇಶ್ವರನ ಮನೆಯ ಬಾಗಿಲಲ್ಲಿ ತುತ್ತು ಕೂಳಿಗಾಗಿ ಅಲೆಯುವ ನಾಯಿ ಎಂದು ಭಾವಿಸಿದಿರಾ? ದುರ್ನೀತ, ದುರ್ಛಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಾಪರಾಧಿಗಳಾದ ನನ್ನ ಗಾಂಧಾರ ವಂಶಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ನನ್ನನ್ನು ಆ ನಿನ್ನ ಕಾರ್ಗತೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಕಟು ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡುಗಲಾರಂಭಿಸುವುದು, ನನ್ನ ಕೈ ಕಾಲುಗಳು ಕಂಪಿಸುವು, ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ. ಅಂದು ನೀನು ನಮಗೆ ಕೊಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೇ ನೀರು. ಆ ನನ್ನ ಹತಭಾಗ್ಯ ಸಹೋದರರೆಲ್ಲರೂ ಆ ಹಿಡಿ ಕೂಳನ್ನು ನನ್ನ ಕೈಯಲ್ಲಿಟ್ಟು ತಾವೆಲ್ಲರೂ ಉಪವಾಸ ಮಾಡುತ್ತಾ ಆ ಪ್ರತಿಶೋಧನಾ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಸತ್ತರು. ಆ ದಾರುಣ ದೃಶ್ಯವು ಈಗಲೂ ನನ್ನ ಸ್ಮೃತಿಪಟಲದಿಂದಳಿಯದೆ ಉಳಿದು ನಿರಂತರ ಮಹದಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ಈ ನನ್ನ ಶರೀರವನ್ನು ಅಣು ಅಣುವಾಗಿ ಕತ್ತರಿಸಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡೆ ಹೊರತಾಗಿ ಮತ್ತೇನಿಲ್ಲ ದುರ್ಯೋಧನ. ದೆಂಬಕಿಡಿ ನನ್ನ ನುಡಿ ಚಲವ, ದೆಂಬಕಿಡಿ ನನ್ನ ನುಡಿ ಚಲವ. ದ್ರೋಹಿ ಅನುಸರಿಸುವ ಪಾಪಿ, ದ್ರೋಹಿ ಅನುಸರಿಸುವ ಪಾಪಿ, ಗುರುಕುಲ ವಂಶವ ನೆಲಸಮ ಮಾಡುವೆ, ಗುರುಕುಲ ವಂಶವ ನೆಲಸಮ ಮಾಡುವೆ. ದೆಂಬಕಿಡಿ ನನ್ನ ನುಡಿ ಚಲವ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಹುಚ್ಚೆದ್ದು ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೂಡಿ
ಸಮಸ್ತ ಸಾವಂತ ರಾಜರುಗಳಿಂದಲೂ ಓಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅಂದಿನ ನನ್ನ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಬರೀ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಆದರೂ ನಾನು ನಿನ್ನೊಡನೆ ಸೇರಿಕೊಂಡೆ ಏಕೆ? ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ಅಡಿಗಡಿಗೂ ನಿನ್ನ ನಡ್ಡದಾರಿಗಳೆದು ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೇ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ದುರ್ಯೋಧನ, ಅಂದು ನೀನು ಮಾಡಿದ ಕಗ್ಗೊಲೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೂ ಸಿಡಿದಂತೆ ಸಿಡಿದು ದಗದಗಿಸುತ್ತಿರುವುದು. ದುರ್ಯೋಧನ, ದಗದಗಿಸುತ್ತಿರುವುದು. ತಗದಗ 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 ನೆಚ್ಚಿನ ದೇಶದ ಕಾಲೆ ಧರಿಸುತ್ತಿದೆ ಈ ಲೋಕದರಾಲೆ. ತಗದಗ ನೆಚ್ಚಿನ ದೇಶದ ಕಾಲೆ ಧರಿಸುತ್ತಿದೆ ಈ ಲೋಕದರಾಲೆ. ಅರಳಿದ ನಾಶವು ಎಲ್ಲೆಲ್ಲ ಉಳಿಯುವರೆಂದು ಗುರುವಂತದರು. ಅರಳಿದ ನಾಶವು ಎಲ್ಲೆಲ್ಲ ಉಳಿಯುವರೆಂದು ಗುರುವಂತದರು. ತಗದಗ 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 ನೆಚ್ಚಿನ ದೇಶದ ಕಾಲೆ ಧರಿಸುತ್ತಿದೆ ಈ ಲೋಕದರಾಲೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದರು ಹಸ್ತಿನಾವತಿಯ ಸರಳಗಿದ್ದನು. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದರು ಹಸ್ತಿನಾವತಿಯ ಸರಳಗಿದ್ದು ಅಣ್ಣ ತಮ್ಮಂದಿರು ನೂರರು ನಾವು. ಅಣ್ಣ ತಮ್ಮಂದಿರು ನೂರರು ನಾವು, ನಮಗೊದಗಿದ್ದು ಈ ಸೆಲಮನ ಸಾವು. ಅಣ್ಣ ತಮ್ಮಂದಿರು ನೂರರು ನಾವು, ನಮಗೊದಗಿದ್ದು ಸೆಲಮನ ಸಾವು. ತಗದಗ 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 ನೆಚ್ಚಿನ ದೇಶದ ಕಾಲೆ ಧರಿಸುತ್ತಿದೆ ಈ ಲೋಕದರಾಲೆ. ನೂರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನಿದರು ಸಾಲವ ಬೇಗ. ದುರ್ಯೋಧನ, ನೂರರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನಿದರು ಸಾಲವ ಬೇಗ. ನಮ್ಮನ ಬಾಗಿಯುವುದೆನ್ನಯ ಕೇಳು, ನಮ್ಮನ ಬಾಗಿಯುವುದೆನ್ನಯ ಕೇಳು. ಪ್ರಧಾನ ಬೆಳಿಬುದು ಕೌರವ ನಾಡು. ನಮ್ಮನ ಬಾಗಿಯುವುದೆನ್ನಯ ಕೇಳು. ಪ್ರಧಾನ ಬೆಳಿಬುದು ಕೌರವ ನಾಡು. ತಗದಗ 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 ನೆಚ್ಚಿನ ದೇಶದ ಕಾಲೆ ಧರಿಸುತ್ತಿದೆ ಈ ಲೋಕದರಾಲೆ. ತಗದಗ ತಗದಗ ತಗದಗ. ಅಣ್ಣ ಅಣ್ಣ ಅಳಬೇಡಿ ಅಳಬೇಡಿ ನನ್ನ ಸೌಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ ರಾಜನವನ್ನು ಮಾಡಿಸುವೆನು. ದುರ್ಯೋಧನ, ನರಕದ ಭಯಾನಕ ಹಿಂಸೆಗಿಂತಲೂ ಕುರುಕ್ಷೇತ್ರದ ರಣರಂಗದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆ ಭಯಾನಕ, ಅತಿ ಭಯಾನಕವಾಗಿದೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ
ನಿನಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡರು ಅಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ಅದು ಅವನೇ ಬರುವಂತಿದೆ. ವಾಸುಯೋಧನ, ನೀನು ಬರುವ ಮೊದಲು ನಿನ್ನ ಎಡಗಾಲನ್ನು ಮುಂದಿಟ್ಟು ಬಾ. ಆದಷ್ಟು ಬೇಗ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಮಾವ ಅಲ್ಲವಯ್ಯ, ನಿನಗೆ ಪರಮವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು. ಹಾಗಾದರೆ ಹೇಳು, ಈಗ ನಾವು ಮಾಡುವುದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ತಮ್ಮ ಸಹಾಯಕ್ಕಾಗಿ ಜಯದ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ಶೂರನು. ತನ್ನೆರಡು ತೋಳುಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ನಾತಿ ಹಿಂಸೆ, ಸಹಿತ್ಕಲಹ ಇದು ಉಚಿತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ ನೀನು ನೋಡಿದೆಯಾ ಸಹೋದರ? ಅಣ್ಣ ನಾನು ನೋಡಿ ಬಂದೆ, ಕೃಷ್ಣ ಧೈರ್ಯ ಅಣ್ಣ ನಾನು ನೋಡಿ ಬಂದೆ. ಬಲಗೈದ್ಯ ಪರಿಯ ಎಲ್ಲವನ್ನೂ ನೋಡು, ಬಲಗೈದ್ಯ ಪರಿಯ ಎಲ್ಲವನ್ನೂ ನೋಡು, ಬಲಗೈದ್ಯ ಪರಿಯ ಎಲ್ಲವನ್ನೂ ನೋಡು, ನಿಲ್ಲದೆನ್ನ ಮನವು ತಲ್ಲಡಿಪುದಣ್ಣ, ನಿಲ್ಲವೆನ್ನ ಮನವು ತಲ್ಲಡಿಪುದಣ್ಣ. ಅಣ್ಣ ನಾನು ನೋಡಿ ಬಂದೆ, ಕೃಷ್ಣ ಗೈದ್ಯ ಅಣ್ಣ ನಾನು ನೋಡಿ ಬಂದೆ. ವಿದುರನ ಮನೆಯೋಡು ಅದಮಾನು ತಿಂಡಿಯ, ವಿದುರನ ಮನೆಯೋಡು ಅದಮಾನು ತಿಂಡಿಯ, ವಿದುರನ ಮನೆಯೋಡು ಅದಮಾನು ತಿಂಡಿಯ, ಪಡುಳದೆ ಬಂದಿಸ, ಪಡುಳದೆ ಬಂದಿಸ, ಮುದದಿ ಬರುವನಂತೆ. ಅಣ್ಣ ನಾನು ನೋಡಿ ಬಂದೆ, ಕೃಷ್ಣ ಗೈದ್ಯ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜ್ಯ ಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜಾನ್ ವಿವಿತಗೆ ಏದು ನಂದನನ್ ದರಿದ್ರಾನ್ವಿತ ಗೆಳೆಯ ವಿದುರನ ಸಂಧಿಸ ಘನ ಕುಟಿರಕ್ಕೆ ಹೋಗಿರ್ಕನೈ ಸೈಸಳ ಸದಳವೆನಗೆ ಅಗ್ರಜ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ದರಿದ್ರನ ವಿದುರನ ಮನೆಯನ್ನು ಆಶ್ರಯಿಸುವುದಂತೆ. ಎಷ್ಟೊಂದು ಅವಹೇಳನ! ಇದು ಅವವೇಳನ ಅಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ
ಮಂದಿರಕ್ಕೆ ಬರುವನು. ನೀನು ಚಿಂತಿಸಬೇಡ ಸಹೋದರ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿಯುವ ಈ ಕ್ಷಣ, ದುರಾತ್ಮರಾದ ದ್ರೋಹಿಗಳ ಮನವ ಮುರಿಯುವ ಈ ಕ್ಷಣ, ಬಂದರನ್ನು ಭೇದಿಸಿ ಛಲತೆ ಜಯಿಸಿ ಬರುವೇನಾ, ಬಂದರನ್ನು ಭೇದಿಸಿ ಛಲತೆ ಜಯಿಸಿ ಬರುವೇನಾ, ಗೆಲದಿ ಮೆರೆಯ ಅಧಮರನ್ನ ಸಿರವ ಕಡೆದು ನೆರವೇನಾ, ಗೆಲದಿ ಮೆರೆವ ಅಧಮರನ್ನ ಸಿರವ ಕಡೆದು ನೆರವೇನಾ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿಯುವ ಈ ಕ್ಷಣ, ಮದವ ಮುರಿಯುವ ಈ ಕ್ಷಣ, ಮದವ ಮುರಿಯುವ ಈ ಕ್ಷಣ, ಮದವ ಮುರಿಯುವ ಈ ಕ್ಷಣ, ಈ ಕ್ಷಣ, ಈ ಕ್ಷಣ. ಕೌರವರ ರಾಜ್ಯ ಮರ್ಯಾದೆಯನ್ನು ಧಿಕ್ಕರಿಸಿ ಆ ದಾಸಿ ಪುತ್ರನ ಮನೆಗೆ ಹೋದವನಿಗೆ ಸತ್ಕಾರವೇ ಇಲ್ಲ. ಛೇ ಛೇ, ಅಪಮಾನಕರ ನನ್ನ ಮಾತುಗಳು ನಿಮಗೆ ಹಿಡಿಸುವುದಿಲ್ಲ. ಎಲ್ಲ ಮುಂದೆ ಗೊತ್ತಾಗುವುದು. ನಾನಿನ್ನ ಬರುವೇನು. ನಿಲ್ಲು ನಿಲ್ಲು ಪ್ರಿಯ ಸಹೋದರ. ಛೇ, ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಹವಾಸ ಎನಿಸುವುದು ಮಾವ. ಈಗ ಏನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಇಲ್ಲ ನಿರಾಕರಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಆತನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆಯೇ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಆ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ನನ್ನನ್ನು ದ್ವಾರಕಿಗೆ ಕಳಿಸಿದೇಕೆ ಶಕುನಿ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಬಲು ಸುಲಭವಾಗಿ ಆಟವಾಡಬಹುದಲ್ಲವೇ? ಹಾಗೆಯೇ ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ನಿನಗೊದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವನಾಗಿ ನಿನ್ನ ಪಕ್ಷ ವಹಿಸಿದರೆ ನೀನು ಅದನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನಲ್ಲವೇ? ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಪಾಪ ಅವರ ಮೇಲಿನ ದ್ವೇಷದಿಂದ ಪಾಪ ನಮ್ಮ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಮಾವ? ಪಾಪ, ಪುಣ್ಯ, ದಯಾ, ದಾಕ್ಷಣ್ಯ ಇವನ್ನೆಲ್ಲ ಎಲ್ಲಿಂದ ಕಲಿತೆ ಕುರುರಾಜ? ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದು ಎಂದರೇನು? ದುರ್ಯೋಧನ, ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚಲ ಅಂಜಲಿಲಿಡುವುದು ನಿನಗುಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು
ಸರಿಯಾಗಿ ಹೇಳಿದೆ ಸೋಬಲ ರಾಜ. ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಒಣ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ಸಹ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಅದೇನು ಮಾವ ನಿನ್ನ ಸಲಹೆ? ಆ ಸುಯೋಧನ ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಿನ್ನ ಸಲಹೆ ಹೊರೆತು ನಾನೇನು ಮಾಡುವುದಿಲ್ಲ ಮಾವ. ನಡೆ ಹೋಗೋಣ. ನಡೆ ಕುರು ರಾಜ, ನಡೆ ಸುಯೋಧನ, ನಡೆ ಕುರು ಚಕ್ರವರ್ತಿ, ನಡೆ ನಡೆ ಕುರುಕುಲ ಕೀಟವೇ ನಡೆ. ನಡೆ ಕುರುಡನ ಮಗನೇ, ನನ್ನ ಸಲಹೆ ಬಾರಿ ಬಾರಿಗೂ ನನ್ನ ಸಲಹೆಯನ್ನೇ ಕೇಳುತ್ತಿರು. ಆದಷ್ಟು ಬೇಗ ನಾನೇ ನಿನ್ನ ಕಾರ್ಯವನ್ನು ಮಾಡಿ ಮುಗಿಸಿ ಬಿಡುವೆನು. ನಡೆ ಕುರುಕುಲದ ರಣಕಲಿ, ನೀನಾಗುವೆ ಕುರುಕ್ಷೇತ್ರದ ರಣರಂಗದಲ್ಲಿ. ದುರ್ಯೋಧನ, ಎಂದು ನಿನ್ನ ಪತ್ನಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿಲ್ಲುವಳು ಅಂದಲ್ಲವೇ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಜಯವೋ. ಕೌರವ ಕುರಿಯನ್ನು ಕೊಂಬಿಸುವೆ, ಕುರಿಯದ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಂಬಿಸುವೆ, ಕುರಿಯನ ರಣದಲ್ಲಿ ಬಲಿ ಕೊಡುವೆ. ನೆಮ್ಮದಿಯಿಂದಿರು ಸೋದರರೇ, ಕರ್ಮನ ನೀಡುವೆ ನಿಮಗಾಗಿ. ನೆಮ್ಮದಿಯಿಂದಿರು ಸೋದರರೇ, ಕರ್ಮನ ನೀಡುವೆ ನಿಮಗಾಗಿ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪದ ಎಡಮೆತ್ತಿ ಸರಸ
ಪದ ಕೆರಗುವೆನಯ್ಯ ಪದುಳದಿಂದಲೇ ಸಲಹ ರಂಗಯ್ಯ ಪದುಮನಾಭನೆ ಪದ ಕೆರಗುವೆನಯ್ಯ ಪರಮಾತ್ಮ ಪದ ಕೆರಗುವೆನಯ್ಯ ಶಿರವಾದಿ ಶಯನ ಕೃಷ್ಣ ಪರಮಾತ್ಮ ಶಿರವಾದಿ ಶಯನ ಕರುಣಾಭರಣ ಪರಮಾತ್ಮ ಶಿರವಾದಿ ಶಯನ ಕರುಣಾಭರಣ ನಳಿನದಳ ನಯನ ಲಕ್ಷ್ಮೀ ರಮಣ ವಾಸುದೇವ ನಳಿನದಳ ನಯನ ಲಕ್ಷ್ಮೀ ರಮಣ ದರ್ಶನವ ನೀಡಯ ರಂಗಯ್ಯ ಪರಮಾತ್ಮ ದರ್ಶನವ ನೀಡಯ ರಂಗಯ್ಯ ತಾಮಸುವೆ ಕೃಷ್ಣ ತಾಮಸುವೆ ಕೃಷ್ಣ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿದೆ. ಎಂದಿಗೆ ಪರಮ ಪುರುಷನು ತಮ್ಮ ಅಭಯವಸ್ತವನ್ನು ನನ್ನ ಮಸ್ತಕದ ಮೇಲೆ ಇಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಯಾವ ಆತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ, ಭಕ್ತರ ಮೊರೆ ಆಲಿಸಿ ಸರಿ. ಮೊರೆ ಕೇಳಿ ನೀ ಬಾರಯ್ಯ ಭಕ್ತರ ಮೊರೆ ಆಲಿಸಿ ಶೋರಿ. ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ವಾಸುದೇವ. ರುಕ್ಮಿಣಿ ಲೋಲಾ ವಾರಿ ಜಮಾಲ ಪರಮಾತ್ಮ. ರುಕ್ಮಿಣಿ ಲೋಲಾ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ.
ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರಯ್ಯ ವಾಸುದೇವ ನೀರಜಲೋಚನ ದರ್ಶನ ತಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಮೊರೆ ಕೇಳಿ ನೀ ಬಾರಯ್ಯ ಕುಶಲವೇ ಭಕ್ತ ಶಿರೋಮಣಿ. ಪರಮಾತ್ಮ, ಈ ದೀನನ ಮೇಲೆ ದಯ ತೋರ ಇಂದಿಗೆ ದರ್ಶನವಿತ್ತಯಾ? ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನನು ಪೋಲ್ವ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋಳಿದೇವರ ರಸ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಹೊಸ
ಮೊರೆಗೆ ದುರುಳ ಹಿರಣ್ಯನ ಕರುಳನ್ನು ಕರಳಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ನಗರದ ತೆರೆಯನ್ನು ಬಿಡಿಸಿದೆಯ ವಸುದೇವ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ನಗರದ ತೆರೆಯನ್ನು ಬಿಡಿಸಿದೆಯ ಹರಿಯ ನಂದ ಗುಣ ರೂಪವೇ ನಿನ್ನ ವಸುದೇವ ಹರಿಯ ನಂದ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸಿ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ, ಲೀಲಾಮಯನಾದ ದರ್ಶನದಿಂದ ನೀನು ಕೃತಜ್ಞನಾಗಿ ಮಾಡಿದೆ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿಮಗೆ ಹಣು ಸ್ವರೂಪನಾದ ನಾನು ಏನು ತಾನೇ ಕೊಡಬಲ್ಲೆ ದೇವಾ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿದ್ದೆ. ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿಸಿ ಇಲ್ಲಿಯವರೆಗೂ ಕರೆತಂದಿರುವುದು. ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನ ದೇಹವೇ ತಮ್ಮ ದೇಹವಾಗಿರುವಾಗ ನಾನು ಏನು ತಾನೇ ಕೊಡಲಯ್ಯ? ಪೊಡವಿಯೋ ಭಕ್ತ ಶಿರೋಮಣಿ ಪರಮಾತ್ಮ, ಪೊಡವಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನದಲ್ಲಿ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ. ಭಕ್ತಿಯ ಪಾಶರಿ ಚಿತ್ತವನ್ನೊಲಿಸಿದೆ. ಪರಮಾತ್ಮ, ನೀನು ಸಾಮಾನ್ಯನೇ ವಾಸುದೇವ, ಭಕ್ತಿಯ ಪಾಶರಿ ಚಿತ್ತವನ್ನೊಲಿಸಿದೆ. ಎತ್ತ ಹೋಗಲಿ ಇತ್ತಲೇ ಬಾರ್ಬೋದು. ಎತ್ತ ಹೋಗಲಿ ಇತ್ತಲೇ ಬಾರ್ಬೋದು. ಶಕ್ತನೆಂದೆನಿಸಿದ ಆ ಶಕ್ತನೆಂದೆನಿಸಿದ ಭಕ್ತ ಸುಯೋಧನ. ಶಕ್ತನೆಂದೆನಿಸಿದ ಭಕ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆನಿಪರೆ. ಭಕ್ತನೆ ನಿನಗಿಂತ ಉತ್ತಮನೆನಿಪರೆ. ಭಕ್ತನೆ ನಿನಗಿಂತ ಉತ್ತಮನೆನಿಪರೆ. ಬಲ್ಲೆ ನಿನ್ನಯ ಮನವಾ. ಬಲ್ಲೆ ನಿನ್ನಯ ಮನವಾ. ವಿದುರ, ವಿದುರ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರಪಾನದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ ನನಗೆ
ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು? ಗೋಮಾತೆಯ ಕ್ಷೀರವೇ ನನಗೆ ಬಹಳ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದ ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ತ್ರೇತಾಯುಗದಲ್ಲಿ ಶಬರಿಯು ಕಚ್ಚಿ ಆರಿಸಿ ತಂದ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ. ಆದರೆ ಇವೆಲ್ಲದಕ್ಕಿಂತ ಮಿಗಿಲಾದದ್ದು ಆ ಕ್ಷೀರ. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ ವಿದುರ. ಏಕೆ ವಿದುರ? ಏಕೆ ತವಕ ಪಡುತ್ತಿರುವೆ? ಏನಾಯಿತು ವಿದುರ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗೆ ಪ್ರಸಾದ ರೂಪದಲ್ಲಿ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಪಾನ ಬಿಟ್ಟನಲ್ಲ ದೇವ. ಏನು? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಉಳಿದಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ತೆಗೆದುಕೋ ಪರಮಾತ್ಮ, ಸ್ವೀಕರಿಸು. ನೋಡಿದೆಯ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಮೋಸಗಾರನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿ ನೆಲೆಗೆ ಸಹ ನೆನೆಯುವುದಿಲ್ಲ ದೇವಾ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ ಮನದಲ್ಲಿ ಅಡಗಿಸಿಟ್ಟುಕೊಂಡು ಮನೆಯಲ್ಲಿ ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ಅಲ್ಲಿ ನೋಡು. ಹಾ, ಧನ್ಯನಾದೆ ಪ್ರಭು, ಧನ್ಯನಾದೆ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣರ ಪೊರೆವ ಕರುಣಾಕರನೇ. ಶರಣರ ಪೊರೆವ ಕರುಣಾಕರನೇ, ನಂಬಿದೆ ನಿನ್ನಯ ಪಾದನನ್ನು. ನಂಬಿದೆ ನಿನ್ನಯ ಪಾದನನ್ನು, ಸುಗುಣ ತರಂಗನ ಸುಜನ ಮನೋರಂಜನ ಕಂಡೇ ಬಲು ಮೋದನೆ ಸುಗುಣ ತರಂಗನ ಕೃಷ್ಣನ ಮುಕುಂದನ ಮಾಧವನ ಪರಮಾತ್ಮ. ತನುಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀ. ಪರಮಾತ್ಮ,
ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯವಂತರು. ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವ ವಿಚಾರವೇನೆಂದು ನಾನು ತಿಳಿದುಕೊಳ್ಳಬಹುದೇ ದೇವಾ? ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ಸಲುವಾಗಿ ರಾಯಭಾರಿಯಾಗಿ ಹೊರಟಿರುವೆನು. ಪರಮಾತ್ಮ, ಪಾಂಡವರೆಂದರೆ ನಿಮಗೆ ಅದೇನು ಪ್ರೇಮವೋ? ಭಕ್ತರಾದ ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿ ಭಕ್ತ ಸಂಕಷ್ಟಗಳನ್ನು ಅರಿತು ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಾಮಹಿಮೆಯನ್ನು ವರ್ಣಿಸಲು ನನ್ನಿಂದ ಪಾಮರನಾದ ನನ್ನಿಂದ ಸಾಧ್ಯವಿಲ್ಲ ಪ್ರಭು. ಏನೇ ಆದರೂ ಆ ಪಾಂಡವರನ್ನು ಕಾಪಾಡುವ ಭಾರ ನಿಮ್ಮದು. ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಬದಗಿಸುವವರನ್ನು ಸಾಧೆ ಬಡೆಯದೆ. ಬಿಡಲಾರೆ ಕೇಳು ವಿದುರ. ಧೃತೆಯ ಸುತರು ಸಧರ್ಮದೊಳಿರಲು. ಧೃತೆಯ ಸುತರು ಸಧರ್ಮದೊಳಿರಲು ಅತಿವೆತೆಯಿಟ್ಟರು ಗುರುನಂದನರು. ಅತಿವೆತೆಯಿಟ್ಟರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೋಕೆ. ಸತ್ಯವಂತರಿಗೆ ಸ್ಥಿರವಲ್ಲವೋಕೆ. ಕುಟಿಲ ಮತಿಗಳಿಗೆ ಶುಭವಾಗುತ್ತ ಹೊರಗೆ. ಕುಟಿಲ ಮತಿಗಳಿಗೆ ಶುಭವಾಗುತ್ತ ಹೊರಗೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸಾಧೆ ಬಡೆಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನೆಂದು ಬಲು ಗರ್ವದಿಂದಿರುವ ಗುರುಕುಲವನ್ನು ನಾನೆಂದು ಬಲು ಗರ್ವದಿಂದಿರುವ ಗುರುಕುಲವನ್ನು ಕೆಣಕು ಕೇಸರಿಯ ಬಡಗು ಚೆಂಡು ಕದನ ತಟ್ಟಿ ಜಯಗಳಿಸುವೆ. ಕೆಣಕು ಕೇಸರಿಯ ಬಡಗು ಚೆಂಬು ಕದನ ತಟ್ಟಿ ಜಯಗಳಿಸುವೆ. ಒಳಿಯುವರೇ ಕೌರವರು, ಒಳಿಯುವರೇ ಕೌರವರು. ಮನಾಂತರವ ಅದರ್ಥವ ಗೈದು ಯುಧಿಷ್ಠಿರಗೆ ಜಯವ ಸ್ಥಿರಗೊಳಿಸುವೆ. ಮತಾಂತರವ ಅದರ್ಪವ ಗೈದು ಯುಧಿಷ್ಠಿರಗೆ ಜಯವ ಸ್ಥಿರಗೊಳಿಸುವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸಾಧೆ ಬಡೆಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ವಿದುರ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ಆ ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನೂ ಸಹ ಅಲ್ಲಿಗೆ ಬಾ. ಹಿಂದೆಂದೂ ನಡೆಯದಂತಹ ಅದ್ಭುತವು ನಡೆಯುವುದು, ನೀನೂ ನೋಡುವೆಯಂತೆ. ಹಾ, ಮರೆತಿದ್ದೆ. ನೀನು ಬರುವಾಗ ನಿನ್ನ ಜೊತೆಯಲ್ಲಿ ನಿನ್ನ ಆ ಶಿವಧನಸ್ಸನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ನಾನು ಬಂದು ಬಹಳ ಹೊತ್ತೇ ಆಯಿತು. ನಾನಿನ್ನು ಬರಲೇ? ಜಗದ ಜೀವನದ ಕರುಣೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ
ಆತ್ಮ